ಹಾಯ್ ಹಲೋ ನಾನು ನಿಮ್ಮ ಗೀತಾ ಗೌಡ ಆ್ಯಂಡ್ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ. ಸೊ ಪ್ಲೇಸ್ ಯಾವುದು ಅಂತ ನಾನು ಹೇಳಲ್ಲ, ನೀವೇ ಗೆಸ್ಟ್ ಮಾಡಿ. ನೀವು ಗೆಸ್ಟ್ ಮಾಡಿದ್ರು ಹಂಗಾಗಿದ್ರೆ ನಾನು ಯಾವ ಪಬ್ ಅಂತ ನಿಮ್ಗೆ ಹೇಳ್ತೀನಿ. ಸೊ ಆ್ಯಂಡ್ ಇವತ್ತು ಬಂದು ಸ್ಯಾಟರ್ಡೆ ನಾವು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಒಂದು ಬರ್ಡೇ ಪಾರ್ಟಿ ಇದ್ದಿದ್ದರಿಂದ. ಸೊ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೊರಗಡೆ ಹೋಗಿದ್ವಿ ಆ್ಯಂಡ್ ತುಂಬ ಸಖತ್ತಾಗಿತ್ತು ನೋಡೋದಕ್ಕೆ. ಫುಲ್ ಗ್ರೀನರಿ ಆಗಿ, ಗ್ರೀನರಿ ಇದ್ರೇ ಒಂದು ಲುಕ್ಕು ಅದಕ್ಕೆ. ಬಟ್ ತುಂಬ ಚೆನ್ನಾಗಿತ್ತು. ಸೊ ನಾವು ಗೊತ್ತಲ್ಲ ನಾನ್ ವೆಜ್ ಫುಡ್ಡನ್ನ ಆರ್ಡ್ರ್ ಮಾಡಿದ್ವಿ, ಸ್ವಲ್ಪ ಫೋಟೋಸ್ ತೆಕ್ಕೊಂಡ್ವಿ ಆ್ಯಂಡ್ ಫುಡ್ಡನ್ನ ಆರ್ಡ್ರ್ ಮಾಡಿದ ಫುಡ್ ಅಂತೂ ತುಂಬ ಸಖತ್ತಾಗಿತ್ತು ಗೈಸ್. ತುಂಬ ಟೇಸ್ಟ್ ಆಗಿರ್ಬೋದು, ಎಲ್ಲನೂ ತುಂಬ ಸಖತ್ತಾಗಿತ್ತು. ಇದು ಬಂದು ಜೆ ಪಿ ನಗರಲ್ಲಿದೆ, ಬಟ್ ತುಂಬ ಸಖತ್ತಾಗಿದೆ. ನಂಗಂತೂ ತುಂಬ ಇಷ್ಟ ಆಯಿತು. ನಾನು ಇಲ್ಲಿಗೆ ಹೋಗಿದ್ದು ಇದೇ ಫಸ್ಟ್ ಟೈಮು ಆ್ಯಂಡ್ ಫುಡ್ ಅಂತೂ ತುಂಬ ಸಖತ್ತಾಗಿತ್ತು. ಆ್ಯಂಡ್ ನೋಡೋಣ, ಮೊಮೋಸ್ ಇದರಲ್ಲಿ ಡಿಫ್ರೆಂಟ್ ಆಗಿರ್ಬೋದು ಅಂತ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಾನು ಕಲರ್ ನೋಡಿ ಚೆನ್ನಾಗಿದೆಯೋ ಇಲ್ವೋ ಅಂತ ಅಂದ್ಕೊಂಡೆ, ಬಟ್ ತಿಂದಮೇಲಂತೂ ಸಖತ್ತಾಗಿತ್ತು. ತುಂಬ ಡಿಫ್ರೆಂಟಾಗಿ ಕೂಡ ಇರುತ್ತೆ ಆ್ಯಂಡ್ ಟೇಸ್ಟ್ ಅಂತೂ ತುಂಬ ಇಷ್ಟ ಆಯಿತು ನನಗೆ ಸಖತ್ತಾಗಿ. ಆ್ಯಂಡ್ ಫ್ರೆಂಚ್ ಫ್ರೈಸು ಅಷ್ಟೇ, ಆ್ಯಂಡ್ ನಾರ್ಮಲಾಗೇ ಕೊಡ್ತಾರಲ್ವ, ಇನ್ನೇನು ಫ್ರೆಂಚ್ ಫ್ರೈಸ್ ತೊಗೊಳೋದು ಅಂತ ಅಂದ್ಕೊಂಡ್ವಿ. ಬಟ್ ಅದು ತೊಗೊಂಡ್ಮೇಲೆ ಗೊತ್ತಾಯಿತು, ಇಲ್ಲ ಇಲ್ಲಿ ಟೇಸ್ಟ್ ಮಾಡಿದ್ದು ಓಕೆ ಆಯಿತು, ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತು. ಆ್ಯಂಡ್ ಪನ್ನೀರ್ ಟಿಕ್ಕಾ, ಗುಂಟೂರು ಚಿಕನ್ ಈ ಥರದ್ದೆಲ್ಲ ಆರ್ಡ್ರ್ ಮಾಡಿದ್ವಿ. ಬಟ್ ಎಲ್ಲ ಫುಡ್ ಅಷ್ಟು ಒಂದಕ್ಕಿಂತ ಒಂದು ತುಂಬ ಸಖತ್ತಾಗಿತ್ತು. ಆ್ಯಂಡ್ ನನ್ನ ಈ ಒಂದು ಔಟ್ಫಿಟ್ ನಿಮ್ಗೆ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ. ನಾನು ಈ ಒಂದು ಔಟ್ಫಿಟ್ನ ಮಾಲಲ್ಲಿ ತೊಗೊಂಡೆ. ಸೊ ಆನ್ಲೈನಲ್ಲಿ ಯಾಕೋ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಬುಕ್ ಮಾಡಿದ್ದೆ, ಬಟ್ ಅದು ಬಂದಮೇಲೆ ನನಗೆ ಇಷ್ಟ ಆಗಿಲ್ಲ. ಸೊ ರಿಟರ್ನ್ ಮಾಡಿ ಮತ್ತೆ ಲೈವ್ ಶಾಪಿಂಗ್ ಮಾಡಿ ಇದನ್ನು ಪರ್ಚೇಸ್ ಮಾಡಿದೆ. ಬಟ್ ಕಲರ್ ನೋಡಿ ನಂಗೆ ಇಷ್ಟ ಆಗುತ್ತೋ ಇಲ್ವೋ, ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ಬಟ್ ವೇರ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿತ್ತು. ಸೊ ಫುಡ್ ಎಲ್ಲ ತಿಂದು ಎಂಜಾಯ್ ಮಾಡಿ, ಕೇಕ್ ಬಂದು ಲಾಸ್ಟಲ್ಲಿ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡು ಫುಡ್ ಎಲ್ಲರೂ ಸೇರ್ಕೊಂಡು ಎಂಜಾಯ್ ಮಾಡಿ ತುಂಬ ಚೆನ್ನಾಗಿತ್ತು. ಅಲ್ಲೊಂದು ವ್ಯೂ ಆಗಿರ್ಬೋದು, ಮತ್ತು ಫುಡ್ಡು ಟೇಸ್ಟ್ ಆಗಿರ್ಬೋದು, ನೀಟ್ನೆಸ್ ಆಗಿರ್ಬೋದು, ಒಂದಕ್ಕಿಂತ ಒಂದು ತುಂಬ ಇಷ್ಟ ಆಯಿತು. ನಾ ಈ ಒಂದು ಲುಕ್ಕಿಗೆ ತುಂಬ ಜಾಸ್ತಿ ಮೇಕಪ್ ಮಾಡ್ಕೊಂಡಿಲ್ಲ. ಸೊ ಲೈಟ್ ಮೇಕಪ್ ಮಾಡ್ಕೊಂಡಿದ್ದೀನಿ. ನಿಮಗೆ ಆ ಮೇಕ್ ಓವರ್ದು ಏನಾದರೂ ವೀಡಿಯೋ ಮಾಡಬೇಕು, ಲೈಟ್ ಮೇಕಪ್ ಪಾರ್ಟಿಗೆ ಯಾವ ಥರ ರೆಡಿ ಆಗೋದು ಅಂತ ಹೇಳಿದ್ರೆ ನೀವು ನನಗೆ ಕಾಮೆಂಟ್ ಮಾಡಿ. ನಾನು ಆ ಮೇಕ್ ಓವರ್ ಬಗ್ಗೆ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮಗೂ ಎಲ್ಪ್ ಕೂಡ ಆಗ್ಬೋದು ಅಂದ್ಕೊತೀನಿ. ಟೈಮ್ ಹೋಗಿದ್ದೇ ಗೊತ್ತಾಗ್ತಿರ್ಲಿಲ್ಲ. ನಾವು ಹೋಗಿದ್ದು 2:30ಗೆ, ಬಟ್ ನಾವೇ ಫುಡ್ ಎಲ್ಲ ತಿನ್ಕೊಂಡು ಮಾತಾಡಿಕೊಂಡು ಆಗ್ತಾ ಆಲ್ಮೋಸ್ಟ್ 4:35 ಆಗಿತ್ತು. ಮತ್ತು ಅಲ್ಲಿ ಮೇಲ್ಗಡೆ ಒಂದು ವ್ಯೂ ತುಂಬ ಸಖತ್ತಾಗಿದೆ. ಬಟ್ ಅಲ್ಲಿ ಪಾರ್ಟಿ ಟೈಮಲ್ಲಿ, ಸೊ ಈವ್ನಿಂಗ್ 6 ಮೇಲೆ ಬಿಡ್ತಾರಂತೆ. ಸೊ ಹಂಗಾಗಿ ಆ ಟೈಮ್ ಆಗಲಿ ಅಲ್ಲಿ ಮೇಲ್ಗಡೆ ಹೋಗಿ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾವಿಲ್ಲೇ ಮಾತಾಡಿಕೊಂಡು ಒಂದಾದ್ಮೇಲೆ ಒಂದು ಆರ್ಡ್ರ್ ಮಾಡಿಕೊಂಡು ಎಲ್ಲರೂ ತಿನ್ಕೊಂಡು ಎಂಜಾಯ್ ಮಾಡ್ತಾ ಪಾರ್ಟಿನ ಎಂಜಾಯ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು. ಒಂದು ಸ್ಯಾಟರ್ಡೆ ಸಂಡೇ ಅಂದರೆ ಕೆಲಸ ಮಾಡಿ ಹೊರಗಡೆ ಹೋದಾಗ ಮೈಂಡ್ ಫ್ರೆಶ್ ಅಪ್ ಕೂಡ ಆಗುತ್ತೆ, ತುಂಬ ಖುಷಿ ಕೂಡ ಆಗುತ್ತೆ. ಆ್ಯಂಡ್ ನಿಮಗೆ ನನ್ನ ಒಂದು ಡ್ರೆಸ್ ಸೆನ್ಸ್ ಆಗಿರ್ಬೋದು, ಮೇಕಪ್ ಮಾಡ್ಕೊಳ್ಳೋರು ಸ್ಟೈಲ್ ಆಗಿರ್ಬೋದು, ನಿಮಗೆ ಇಷ್ಟ ಆಗಿದ್ರೆ ಆ್ಯಂಡ್ ನಾವು ಹೋಗೋ ಪ್ಲೇಸ್ ಆಗಿರ್ಬೋದು, ನಿಮ್ಗೆ ಇಷ್ಟ ಆದರೆ ಈ ಥರ ವೀಡಿಯೋಸ್ ಮಾಡಿ ಅಂತ ಹೇಳಿದರೆ ನಾನು ಆ ಥರ ವೀಡಿಯೋಸ್ ಮಾಡ್ತೀನಿ. ಸೊ ನಾನು ಸುಮ್ಮನೆ ಟೈಮ್ ಪಾಸ್ಗೆ ನನಗೆ ಅನಿಸ್ದಂಗೆ ನಾನು ಲೈಟಾಗಿ ವೀಡಿಯೋ ಮಾಡ್ತಿದ್ದೀನಿ. ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಬೇಕಂದರೆ ಹೇಳಿ. ಆ್ಯಂಡ್ ಪನ್ನೀರ್ ಟಿಕ್ಕಾ ಸ್ವಲ್ಪ ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ಓಕೆ ಅನಿಸ್ತು ನನಗೆ. ಇದ್ದಿದ್ದೆಲ್ಲ ಫುಡ್ ಅದು ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ಕೂಡ. ಬಿರಿಯಾನಿನ ಲಾಸ್ಟಲ್ಲಿ ಬುಕ್ ಮಾಡಿದ್ವಿ. ಸೊ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಫೈನಲ್ ಎಲ್ಲರೂ ಒಂದೊಂದು ಜ್ಯೂಸ್ ಆರ್ಡ್ರ್ ಮಾಡ್ಕೊಂಡ್ವಿ. ಜ್ಯೂಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ. ಆ್ಯಂಡ್ ಕೇಕ್ ಕೂಡ ಬುಕ್ ಮಾಡಿದ್ವಿ. ಸೊ ಅಲ್ಲಿ ಇಷ್ಟೇ ಇದ್ರೂ ಪ್ರೈಸ್ ಮಾತ್ರ ಜಾಸ್ತಿನೇ ಇರುತ್ತೆ, ಬಟ್ ನೋಡೋಕ್ಕೆ ಸೊ ಡಿಫ್ರೆಂಟ್ ಆಗಿರುತ್ತೆ. ಫೈನಲಲ್ಲಿ ಬನ್ನಿ ಬಿಲ್ ಎಷ್ಟಾಗಿದೆ ನೋಡೋಣ. ಓಕೆ, ಬಿಲ್ ನೋಡಿ. ಓಕೆ, ನಾವು ತಿಂದಿದ್ದ ಫುಡ್ಗೆ ಆರಾಮಾಗಿ ಕೊಡ್ಬೋದು. ಆ್ಯಂಡ್ ಮೇಲ್ಗಡೆ ಹೇಳಿದ್ನಲ್ಲ ವ್ಯೂ ಈ ಥರ ಇರುತ್ತೆ, ಬಟ್ ನಾನು ವೀಡಿಯೋ ಮಾಡ್ಕೊಳ್ಳೋದು ಮರ್ತೆ, ಹಾಗಾಗಿ ನಾನು ಫೋಟೋಸ್ ಹಾಕಿದ್ದೀನಿ ಯಾವ ಥರ ಇತ್ತು ಒಂದು ವ್ಯೂ ಅಂತ ಅಷ್ಟೇ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊತೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿರೋ ಯಾವ ಅಂತ ಕಾಮೆಂಟ್ ಮಾಡಿ.